ಆ ಕಮೆಂಟ್‌ಗಳು ನೋಡ್ಬಿಟ್ರೆ ಅಯ್ಯೋ ದೇವ್ರೇ! ಅಮ್ಮ, ಅಕ್ಕ, ಆ ಮಗ, ಈ ಮಗ. ಅಲ್ಲ ಗುರು, ನಿಮ್ಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಅದಕ್ಕೆ ಬೇರೆ ಧರ್ಮ ಬೇರೆ ಸೇರಿಸ್ತಾರೆ. ನಾನ್ ಹೇಳಿರೋದು ಮುಡಿ ಕೊಡೋ ಹತ್ರ ಎಕ್ಸ್ಟ್ರಾ ಅಮೌಂಟ್ ತಗೊಳ್ತಾ ಇದ್ರೆ ಅದು ಒಂದಿಷ್ಟೋ ಅಷ್ಟೋ ಅಲ್ಲ, ತುಂಬಾ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ. ಒಂದು 10% ಪಾಸಿಟಿವ್ ಆಗಿ ಬಂದಿದೆ. ಹೌದು, ನೀವು ಹೇಳಿರೋದು ನಿಜ. ನಮಗೂ ಸಹ ಆ ಥರ ಆಗಿದೆ ಅಂತ ಹೇಳಿದ್ದಾರೆ. ಬಟ್ 90% ಎಷ್ಟು ಹುರ್ಕೊಂಡಿದ್ದಾರೆ ಅಂದರೆ ಅಯ್ಯೋ ದೇವ್ರೆ! ನನಗನ್ಸುತ್ತೆ ಆಲ್ಮೋಸ್ಟ್ ಅವರೆಲ್ಲ ಅವರ ಒಂದು ಸಂಬಂಧಿಕರು ಮತ್ತು ಅಲ್ಲಿನ ಸ್ಥಳೀಯರು ಮತ್ತು ಆ ಒಂದು ವಿಷಯಕ್ಕೆ ಅವರ ಪಾಲಿರುತ್ತೆ. ನನ್ನ ಆ ಒಂದು ವಿಡಿಯೋಗಳನ್ನ ಅಲ್ಲಿ ಒಂದು ಗ್ರೂಪ್ಗೆ ಶೇರ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅಲ್ಲಿದ್ದವರು ಅಲ್ಲಿ ವಿಡಿಯೋ ಪೂರ್ತಿ ನೋಡಲ್ಲ, ಏನು ಹೇಳ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಸುಮ್ಮನೆ ಬಂದು ಬೈತಾ ಇರ್ತವೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಇನ್ನೂ ಅನ್ಯಾಯಗಳು, ರೂಮಿನ ವಿಷಯ ಆಗ್ಬೋದು, ಪ್ರಸಾದ ವ್ಯವಸ್ಥೆ ಆಗ್ಬೋದು, ಜೊತೆಗೆ ದರ್ಶನದ ವ್ಯವಸ್ಥೆ, ಈ ಥರ ತುಂಬ ವಿಡಿಯೋಗಳು ಇವೆ. ಸೊ ನಾನು ಜಸ್ಟ್ ಇನ್ನೂ 1-2 ಹಾಕಿದ್ದಕ್ಕೆ ಈ ಲೆವೆಲ್ಗೆ ಅಂದರೆ ಇನ್ನೇನಾದರೂ ಅವನ್ನೆಲ್ಲ ಹಾಕ್ಬಿಟ್ರೆ ಅಷ್ಟೇ ಹುರ್ಕೊಂಡು ಸತ್ತೋಗ್ಬಿಡ್ತವೆ.